ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗಿ ಈಗಾಗಲೇ 50 ಡೇಸ್ ಕಂಪ್ಲೀಟ್ ಆಗಿದೆ. ಜನರಿಂದಲೂ ಕೂಡ ಈಗಾಗಲೇ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಕೆಲವೊಂದಷ್ಟು ಜನ ಗಿಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರೆ, ಇನ್ನು ಕೆಲವೊಂದಷ್ಟು ಜನ ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವರು ಗೆಲ್ಲಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ 11 ಕಂಟೆಸ್ಟೆಂಟ್ಗಳೇನಿದ್ರು ಅಂದ್ರೆ ಸೀಸನ್ 11ನ ಕಂಟೆಸ್ಟೆಂಟ್ಗಳು ಬಂದು ತುಂಬಾ ಓವರ್ ಆಗಿ ಆಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಹರಿದಾಡ್ತಾ ಇದೆ. ಹಾಗಾದ್ರೆ ನಿನ್ನೆ ಎಪಿಸೋಡ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನನ್ನ ಕೊಲೀಗ್ ಆಗಿರುವಂತಹ ಮಂಜು ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್ ಮಂಜು. ಹಾಯ್ ಮೇಡಮ್. ವೆಲ್ಕಮ್ ಟು ಕಾರ್ಯಕ್ರಮ. ಥ್ಯಾಂಕ್ ಯು ಮೇಡಮ್. ಮಂಜು, ಇದೀಗ ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ತುಂಬಾ ಓವರ್ ಆಗಿ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ? ಓವರ್ ಅಂತ ಬಂದಾಗ ತುಂಬ ಜನ ನಾನು ಫ್ರೇಮಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಓವರ್ ಆಗಿ ಆಡ್ತಾರೆ. ಸೈಲೆಂಟಾಗೂ ಓವರ್ ಆಗಿ ಆಡಿದ್ದಾರೆ. ಈ ಎಕ್ಸಾಂಪಲ್ ಆಗಿ ಧನು ನೋಡಿ, ಎದುರುಗಡೆ ಭಾಳ ಸಿಂಪಲ್ ಮ್ಯಾನ್ ಅಂತ ಹೇಳ್ಬೋದು. ಆದರೆ ಹಿಂದೆಗಡೆ ಮಾತ್ರ ತುಂಬ ಒಳಗೆ ಏನೋ ಉಳ್ಕು ಅಂತಾರಲ್ಲ, ಅದು ತುಂಬ ಕಾಡುತ್ತೆ ಆ ಮನುಷ್ಯನಿಗೆ. ಒಬ್ಬರನ್ನ ಟೀಸ್ ಮಾಡೋದಾಗಿರ್ಬೋದು. ನಿನ್ನೆ ಎಪಿಸೋಡಲ್ಲಿ ಗಿಲ್ಲಿ ಒಂದೇನೋ ಒಂದು ಎಂಟರ್ಟೈನ್ಮೆಂಟಿಗೋಸ್ಕರ ಏನೋ ಒಂದು ಡ್ರೆಸ್ ಹಾಕ್ಕೊಂಡು ಏನೋ ಒಂದು ಆ ಕಾಸ್ಟ್ಯೂಮ್ ಹಾಕ್ಕೊಂಡು ಇದು ಮಾಡಿದ್ರೆ, ಅವನು ಇದ್ರ ಬಗ್ಗೆ ಅವ್ನ ಕಾಸ್ಟ್ಯೂಮ್ ಬಗ್ಗೆ ಮಾತಾಡೋದು, ಅವ್ನ ವ್ಯಕ್ತಿತ್ವ ಬಗ್ಗೆ ಮಾತಾಡೋದು, ಅವ್ನು ನೋಡಿದ್ರೆ ವಾಂತಿ ಬರುತ್ತೆ ಅನ್ನೋ ಈ ಕೆಲವೊಂದು ಮಾತುಗಳು ಬಂದಾಗ ಇವನ್ನೆಲ್ಲ ಓವರ್ ಅನಿಸುತ್ತೆ ಧನು ನನ್ನ ಪ್ರಕಾರ. ಅದಾದಮೇಲೆ ಟಾಸ್ಕು ಅಂತ ಬಂದಾಗ, ಗೇಮು ಅಂತ ಬಂದಾಗ, ಗೇಮಲ್ಲಿ ರಘು ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಆಡಿದ್ರು. ನನಗೆಲ್ಲೋ ಒಂದು ಕಡೆ ಇವರು ಅಭಿ ಮಂಜು ಒಂದು ಸ್ವಲ್ಪ ಆಪೋನೆಂಟ್ ಆಗಿ ಓವರ್ ಅನ್ಸಿದ್ರು. ನನಗೆಲ್ಲೋ ಓವರ್ ಆಯಿತು. ಓಕೆ, ಇನ್ನು ಸೀಸನ್ 11 ಕಂಟೆಸ್ಟೆಂಟ್ಗಳು ಬಂದಿರೋದ್ರಿಂದ ಗಿಲ್ಲಿ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತಿದ್ಯಾ? ಹೇಗೆ? ನನ್ನ ಪ್ರಕಾರ 100% ಇಲ್ಲ. ಯಾಕೆ ಅಂದರೆ 1 ವರ್ಸಸ್ ಬಿಗ್ ಬಾಸ್ ಮನೆ 1 ವರ್ಸಸ್ 5 ಆಗಿದೆ. ಯಾಕೆ ಅಂತಂದರೆ ಅವ್ರು 5 ಜನ ಕ್ವಾಟ್ಲೆ ಕೊಡೋದನ್ನ ಇವರೊಬ್ಬರೇ ರಿವರ್ಸ್ ವಾಪಸ್ ಕೊಡೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಡಾಮಿನೇಟ್ನ ಇವನೇ ಮಾಡ್ತಾ ಇದ್ದಾನೆ ಅವ್ರುಗಳಿಗೆ ಅಂತ ನಾನು ಅನಿಸ್ತದೆ. ಯಾಕೆ ಅಂತಂದರೆ ಅವ್ರು ಕೊಡೋ ಟಾಸ್ಕ್ನ ಇವನು ಯಾವಾಗಲೂ ಕಾಮಿಡಿಯಾಗೆ ತಗೊತಾನೆ, ಅದನ್ನು ವಾಪಸ್ ಹೆಂಗೆ ಕೊಡಬೇಕು ಅಂದರೆ ಸ್ವೀಟಾಗಿ ಕೊಡ್ತಾನೆ. ಸೊ ಅದವರಿಗೆ ಅರ್ಟಾಗಿ ಬಾಯಿಗೆ ಬಾಯಿ ಜಾಸ್ತಿ ಆಗಿ, ಮಾತಿಗೆ ಮಾತು ಜಾಸ್ತಿ ಆಗಿ, ಸೊ ಅಲ್ಲಿ ಜಗಳಗಳಾಗಿದ್ದುಂಟು. ಮತ್ತು ಮನೆಯಲ್ಲಿ ಕಾಯಿನ್ಸ್ ಕೊಡಲ್ಲ ಅನ್ನೋದೊಂದು ಚರ್ಚೆ ಬಂದಿದ್ದುಂಟು. ಸೊ ನೋಡಿ, ಆ ಒಂದು ವ್ಯಕ್ತಿನ ಇಡೀ ಮನೆ ಸುಧಾರಿಸ್ಕೊಂಡ್ರು. ಇವ್ರು 5 ಜನ ಸುಧಾರಿಸ್ಕೊಳಕ್ಕೆ ರೆಡಿ ಇಲ್ಲ. ಯಾಕೆಂದರೆ ರಜತ್ ಹೇಳ್ತಾರೆ, ನೀನು ಹೊರಗಡೆ ತುಂಬ ಚೆನ್ನಾಗಿ ಕಂಡೆ, ಒಳಗಡೆ ಬಂದ ತಕ್ಷಣ ನೀನು ದೊಡ್ಡ ಕ್ವಾಟ್ಲೆ ಕೊಡ್ತಿದ್ಯಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಸೊ ಅವರು ಬಿಫೋರ್ ಅದೇ 11ನೇ ಸೀಸನ್ ಬಗ್ಗೆ ಮಾತಾಡಿದ್ರು ನೀವು. ಅದೇ 11ನೇ ಸೀಸನಲ್ಲಿ ಇವರು ತುಂಬ ಕ್ವಾಟ್ಲೆ ಕೊಟ್ಟಿದ್ದಾರೆ, ತುಂಬಾ ಮಾತಾಡಿದ್ದಾರೆ. ಮತ್ತು ಇವರು ಮಂಜುನೂ ಮಾತಾಡಿದ್ದಾರೆ. ಮಂಜು ಏನಂದರೆ, ನೀವು ಹೆಣ್ಮಕ್ಳ ಜೊತೆಗೆ ಇರ್ತೀಯಾ, ನಿಂದು ಸ್ಪಂದನ ಮತ್ತು ಕಾವ್ಯ ಜೊತೆಗೆ ಇರ್ತೀಯ. ಯಾಕೆ ಮಂಜು ಗೌತಮಿ ಮತ್ತು ಮೋಕ್ಷಿತ ಜೊತೆಗೆ ಇರಲಿಲ್ವಾ? ಸೊ ನೋಡಿ, ಯಾರೇ ಆಗಲಿ ಅವ್ರವ್ರ ವ್ಯಕ್ತಿತ್ವ, ಅವ್ರವ್ರ ವೈಯಕ್ತಿಕ ಆಟಕ್ಕೆ ಎಲ್ಲರೂ ಅವ್ರ ಮನ್ನಣೆ ಕೊಡ್ತಾರೆ. ಸೊ ನನ್ನ ಪ್ರಕಾರ ಎಲ್ಲೋ 5 ಜನದ್ದು ಓವರ್ ಆಯಿತು ಈಗ ಗಿಲ್ಲಿದ್ ಬಿಟ್ರೆ. ಈಗ ಮಂಜು ಮತ್ತೆ ಗಿಲ್ಲಿ ಅವ್ರ ಜೊತೆ ಜಗಳ ಆಡ್ತಿದ್ರು. ಅಂದ್ರೆ ಮಂಜು ಅವ್ರು ಜೋರಾಗಿ ಕಿರ್ಚಾಡ್ತಾ ಇದ್ರು. ಅವಾಗ ಗಿಲ್ಲಿ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿದ್ರು, ಬೇಜಾರಾಗಿದ್ರು. ಆ ಟೈಮಲ್ಲಿ ಅಶ್ವಿನಿ ಅವರು ಅವ್ರಿಗೆ ಒಂಥರ ಸಪೋರ್ಟ್ ಮಾಡಿದ್ರು, ಆರಾಮಾಗಿರು, ಚಿಲ್ ಮಾಡು ಅಂತ ಎಲ್ಲ ಹೇಳಿದ್ರು. ಅಂಥದ್ದು ನೋಡಿದಾಗ ಅಶ್ವಿನಿ ಅವರು ಎಲ್ಲೋ ಒಂದ್ ಕಡೆ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರಾ ಅಂತ ಅನಿಸ್ತಿದ್ಯಾ? ನನ್ನ ಪ್ರಕಾರ ಆ ಒಂದು ವಿಷಯದಲ್ಲಿ ಅವರು ತೋರಿಸಿದ್ದು. ಯಾಕಂದ್ರೆ ಇಡೀ ಮನೆ ಯಾರು ತೋರಿಸ್ತಾ ಇರೋ ಇದಕ್ಕೆ, ಸೊ ಪಾರ್ಟ್ನರ್ ಆಗಿ ಅಂದರೆ ವೇಟರ್ ಪಾರ್ಟ್ನರ್ ಆಗಿ ಅವರು ತೋರಿಸಿದ್ದು ರೀತಿ ನನಗೆಲ್ಲ ಸರಿ ಅನಿಸ್ತದೆ. ಯಾಕೆ ಅಂತಂದರೆ ಆ ಒಂದು ಮೂಮೆಂಟಲ್ಲಿ ಯಾರೂ ಅವನಿಗೆ ಬಂದು ಸಪೋರ್ಟ್ ಮಾಡಲಿಲ್ಲ. ಈವನ್ ಕ್ಯಾಪ್ಟನ್ ಆಗಿರೋಂಥ ಅಭಿನೂ ಸಹ ನೀನು ಸೈಲೆಂಟ್ ಆಗಿರೋ, ನೀನು ಸುಮ್ಮನೆ ಇರೋ, ಹಂಗೆ ಹಿಂಗೆ ಅಂತ ಮಾತಾಡಿದಾಗ ಸೊ ಆ ವ್ಯಕ್ತಿ ಹೆಂಗೆ ಸೈಲೆಂಟ್ ಆಗಿರ್ತಾರೆ? ಸುಮ್ಮನೆ ಇಡೀ ಮನೆಯೆಲ್ಲ ನೋಡಿ, ಇಡೀ ಮನೆಯಲ್ಲಿ ಬರೀ 10 ರಿಂದ 15 ನಿಮಿಷ ಬೇರೆಯವ್ರನ್ನ ತೋರಿಸಿದ್ರೆ ಕ್ಯಾಮ್ರಾ, ಇಡೀ ಎಂಟೈರ್ 1.5 ತಾಸಲ್ಲಿ ಎಂಟೈರ್ ಮನೆ ಫುಲ್ಲು ಬರೀ ಗಿಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಟ್ಟು ಕೊಡ್ತಾ ಇದ್ದಾರೆ ವೀಕ್ಷಕರಿಗೆ, ಒಂದು ಮನೋರಂಜನೆ ಸಿಗ್ತಾ ಇದೆ ಅವನ ಕಡೆಯಿಂದ. ಸೊ ನನ್ನ ಪ್ರಕಾರ ಅವ್ನು ಮಾಡ್ತಾರೆ ಸರಿ ಅನಿಸುತ್ತೆ. ಯಾಕೆ ಅಂತಂದರೆ ಇವ್ರು ಬಂದು ಸಡನ್ನಾಗಿ ಬಂದ್ಬಿಟ್ಟು ನನಗೆ ಅದು ಬೇಕು, ನನಗೆ ಇದು ಬೇಕು ಡಾಮಿನೇಟ್ ಮಾಡಿದಾಗ, ಸೊ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಬೇಕು. ಅಂಥದ್ದು ಬಿಟ್ಟರೆ ನನಗೆ ಅದೇ ಬೇಕು, ಈಗಲೇ ಕ್ಲೀನ್ ಮಾಡು, ಈಗಲೇ ನೀನು ಇದು ಮಾಡು ಅಂತ ಅನ್ನೋದು ಅದು ನನ್ನ ಪ್ರಕಾರ ಯಾಕೋ ಸರಿ ಅನಿಸ್ಲಿಲ್ಲ. ಸೊ ಬಿಗ್ ಬಾಸ್ ಹೇಳಿ ಕಳಿಸಿದ್ದಾರೆ, ಅದು ಓಕೆ. ಅವರು ಹೇಳಿ ಕಳಿಸಿರೋ ಥರನೇ ಆಡ್ತಾ ಇದ್ದಾರೆ, ಅದು ಓಕೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಬಂದಾಗ ಗಿಲ್ಲಿದೆ 100% ಸರಿ ಅಂತ ನಾನು ಅನಿಸ್ತದೆ. ಓಕೆ, ಈಗ ಏನು ಅಂತಂದರೆ ಈ ವಾರ ಕ್ಯಾಪ್ಟನ್ ಆಗಿ ಅಭಿಷೇಕ್ ಅವರು ಆಯ್ಕೆ ಆಗಿದ್ದಾರೆ. ಅವ್ರ ಕ್ಯಾಪ್ಟನ್ಶಿಪ್ನ
ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅಂತ ಅನಿಸ್ತಿದ್ಯಾ? ಬಿ ಕ್ಯಾಪ್ಟನ್ಸಿ ನಿನ್ನೆಗೆ ಮುಗೀತು. ಯಾಕೆ ಅಂತಂದರೆ ನಿನ್ನೆ ಒಂದು ಕ್ಯಾಪ್ಟನ್ಸಿ ಗೇಮ್ ಆಡಿಸ್ತಾರೆ, ಅದರಲ್ಲಿ ಧನು ಮತ್ತೆ ವಿನ್ ಆಗಿ ಮತ್ತೆ ಎರಡನೇ ಬಾರಿ ಕ್ಯಾಪ್ಟನ್ ಆಗ್ತಾರೆ. ಸೊ ಆ ಗೇಮ್ ತುಂಬ ಚೆನ್ನಾಗಿತ್ತು. ನನ್ನ ಪ್ರಕಾರ ರಘುಗೆಲ್ಲೋ ಮಿಸ್ ಆಯಿತು, ಮತ್ತೆ ಇನ್ನೊಂದ್ಸಲ ಥರ್ಡ್ ಆಪ್ಷನ್ ಕ್ಯಾಪ್ಟನ್ಸಿ. ಯಾಕಂದರೆ ಅವ್ರ ಕಾನ್ಸಂಟ್ರೇಷನ್ನ ಬೇರೆ ಕಡೆ ಮಾಡಿಬಿಟ್ರು ಅವರು ಇಡೋ ಮೂಮೆಂಟಲ್ಲಿ. ಸೊ ಅದು ಬಿಟ್ಟರೆ ನೆಕ್ಸ್ಟು ಧನು ಸಖತ್ತಾಗಿ ಆಡಿದ್ರು. ಸೊ ಧನು ನನ್ನ ಪ್ರಕಾರ ಒಂದು ಇಲ್ಲಿ ಚೆನ್ನಾಗಿ ಒಂದು ಹೆಸರು ಮಾಡ್ಕೋಬೇಕು, ಉಳಿಸ್ಕೋಬೇಕು, ಮನೇಲಿ ಬಿಗ್ ಬಾಸ್ ಮನೇಲಿ ಇರಬೇಕು ಅಂತಂದ್ರೆ ಒಂದು ಒಳ್ಳೆ ಹೆಸರು ಮಾಡಬೇಕು, ಕ್ಯಾಪ್ಟನ್ಸಿನ ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಈಗ ಧನು ಯಾರು ರಘು ಇದ್ದಾಗ ಒಂಥರ ಡಿಫಿಕಲ್ಟ್ ಆಯಿತು. ಯಾಕಂದರೆ ಗುಲಾಮ ಅನ್ನೋ ಪಟ್ಟ ಬಂತು ಗಿಲ್ಲಿಗೆ, ಅಲ್ಲೆಲ್ಲ ಕ್ಲೀನ್ ಮಾಡಿಸ್ಬೇಕಿತ್ತು, ಅದೊಂದು ಕಡೆ ಆಯಿತು. ಅಂದರೆ ಅಭಿ ಕ್ಯಾಪ್ಟನ್ ಆದಾಗ ಇವ್ರು ಗೆಸ್ಟ್ಗಳು ಬಂದರು, ರೆಸ್ಟೋ ಬಾರ ಆಯಿತು. ಸೊ ಅಲ್ಲಿ ಬಂದಾಗ ಅಲ್ಲೂ ನೀಟಾಗಿ ಕ್ಯಾಪ್ಟನ್ಸಿ ಅಂದರೆ ಮ್ಯಾನೇಜ್ ಮಾಡಬೇಕು, ಟೀಮ್ನ ಮ್ಯಾನೇಜ್ ಮಾಡಿ ಕ್ಯಾಪ್ಟನ್ಸಿ ನಡೆಸೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಒಬ್ಬರು ಹೇಳಿದ ಮಾತನ್ನ ಇನ್ನೊಬ್ರು ಕೇಳಲ್ಲ, ಒಬ್ಬರು ಅಗ್ರಿ ಅಂದಿದ್ದ ಇನ್ನೊಬ್ರು ಅಗ್ರಿ ಅನ್ನಲ್ಲ. ನೋಡಿ ನಿನ್ನೆ ಎಲ್ಲನೂ ಒಂದು ಯಾವುದೋ ಒಂದು ಕಾನ್ಸೆಪ್ಟ್ ಬರುತ್ತೆ, ಅಲ್ಲಿ ಸಾರಿ ಕೇಳಬೇಕು ಅನ್ನೋದು. ಸಾರಿನ ಅಶ್ವಿನಿ ಅವರು ಅಕ್ಸೆಪ್ಟೇ ಮಾಡಲ್ಲ, ನಾನೇ ಕೇಳ್ಬೇಕು ಸಾರಿ, ನಾನು ಕೇಳಲ್ಲ ಅಂತಾರೆ. ಸೊ ಈ ಥರ ಮನೆಗಳಲ್ಲಿ ಗೊಂದಲ ಇದ್ದಾಗ ಸೊ ಎಲ್ಲ ಒಂದು ಕಡೆ ಕ್ಯಾಪ್ಟನ್ಸಿ ನಾಲ್ಕು ತುಂಬ ಟಫ್ ಅನಿಸುತ್ತೆ. ಒಂದು ಈಗ ಧನುಗೆ ಕ್ಯಾಪ್ಟನ್ಸಿ ನಾಲ್ಕು ಸಿಕ್ಕಿದೆ, ಕ್ಯಾಪ್ಟನ್ಸಿ ಪಟ್ಟ ಸಿಕ್ಕಿದೆ, ಅದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಓಕೆ, ಈಗ ಅಂದರೆ ದಡ್ರು ವಿಚಾರ ಅಂತ ಬಂದಾಗ ದಡ್ರಿಗೋಸ್ಕರ ಒಂದು ಜಗಳ ಆಗಿತ್ತು, ದಡ್ರು ಅಂತ ಹೇಳಿ. ಅಂಥ ಸಂದರ್ಭದಲ್ಲಿ ಅಶ್ವಿನಿನ ಸಾರಿ ಕೇಳಿ ಅಂತ ಹೇಳಿದಾಗ ನಾನು ಯಾವುದೇ ಕಾರಣಕ್ಕೂ ಕೇಳಲ್ಲ ಅಂತ ಹೇಳಿದರು. ಈಗ ಅಶ್ವಿನಿ ಅವರು ಸಾರಿ ಕೇಳಿದ್ದಾರೆ ಅಂದರೆ ಹಿಂದೆ ಇದ್ದ ಅಶ್ವಿನಿಗೂ ಈಗಿರೋಂತಹ ಅಶ್ವಿನಿಗೂ ಏನು ಡಿಫ್ರೆನ್ಸ್? ಅಂದರೆ ಈಗ ಟೀಮಿಗೋಸ್ಕರ ಅವ್ರು ಸಾರಿ ಕೇಳಿದ್ದಾರೆ, ಹಿಂದೆ ಇದ್ದಂತಹ ಅಶ್ವಿನಿಗೂ ಈಗಿರೋಂಥ ಅಶ್ವಿನಿಗೂ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮಗೆ? ಡಿಫ್ರೆನ್ಸ್ ಏನಿಲ್ಲ ಮೇಡಮ್, ಡಿಫ್ರೆನ್ಸ್ ಏನಿಲ್ಲ. ಅವ್ರ ವೈಯಕ್ತಿಕ ಅವ್ರು ಚೆನ್ನಾಗೇ ಇದೆ. ಅವ್ರ ವೈಯಕ್ತಿಕ ಆಟ ಬಂದಾಗ ಅವ್ರ ವೈಯಕ್ತಿಕ ರೈಸ್ ಆಗಿರ್ತಾರೆ ನೋಡಿ, ಅಲ್ಲಿ ರೈಸ್ ಆದರೂ ಆ್ಯಕ್ಚುಲಿ ನಾನೇ ಕೇಳಬೇಕು, ನಿಮಗೋಸ್ಕರ ಎಲ್ಲ ನಾನೇ ನನ್ನ ಒಂದು ಆತ್ಮ ಇದಕ್ಕೆ ಯಾಕೆ ಮೋಸ ಮಾಡ್ಕೋಬೇಕು ಅಂತ ಕೇಳ್ತಾರೆ. ಒಂದು ಟೀಮ್ ಅಂತ ಬಂದಾಗ, ಒಂದು ಕಾಯಿನ್ ಅಂತ ಬಂದಾಗ, ಒಂದು ಏನಾದ್ರೂ ಬಜೆಟ್ ಅಂತ ಬಂದಾಗ ಕಳ್ಕೋಬಾರ್ದು, ಟೀಮ್ ಮನೆ ಕಳ್ಕೋಬಾರ್ದು, ನನ್ನಿಂದ ಒಬ್ಬ ಮನೆ ಕಳ್ಕೋಬಾರ್ದು. ನೋಡಿ ಇವನ್ ಗಿಲ್ಲಿನೂ ಸೈಲೆಂಟ್ ಆಗಿದ್ದು, ನೀವು ಹೇಳಿದ್ರಿ ಗಿಲ್ಲಿ ಸೈಲೆಂಟ್ ಆದ್ರ ಅಂತ. ಗಿಲ್ಲಿ ಸ್ಟಾರ್ಟಿಂಗ್ ಬಂದಾಗೆಲ್ಲ ರೈಸ್ ಆಗೇ ಇದ್ರು, ಸೆಕೆಂಡ್ ಬಂದಾಗ ಮನೆ ಎಲ್ಲೋ ಮಿಸ್ ಮಾಡ್ಕೊಳ್ಳುತ್ತೆ, ನಮ್ಮ ರೇಷನ್ ಮಿಸ್ ಮಾಡ್ಕೊಳ್ಳುತ್ತೆ, ಕೆಲವೊಂದು ಇವ್ನು ಮಿಸ್ ಮಾಡ್ಕೊಳ್ಳುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಅವರು ಏನು ಮಾಡ್ತಾರೆ, ಗೇಮಿಗೆ ಇನ್ವಾಲ್ವ್ ಆಗ್ತಾರೆ. ಸೊ ಅವಾಗ ಅಶ್ವಿನಿ ಗೌಡದು ಸೇಮ್ ಇದೆ. ಸ್ಟಾರ್ಟಿಂಗಲ್ಲೆಲ್ಲ ವಾದಗಳಾಗ್ತವೆ, ಅದಾದಮೇಲೆ ಇಲ್ಲ ಹಿಂಗೆ ಹಂಗಲ್ಲ ಹಿಂಗೆ ಅಂತ ಕೇಳಿದಾಗ ಸಾರಿ ಕೇಳಿದ್ದು ಒಂಟು. ಅಂದರೆ ಅವ್ರು ಕೇಳಿರೋ ಸಾರಿ ಬೇರೆ ರೀತಿಲಿತ್ತು. ಅಂದರೆ ನಾನು ದಡ್ಡಿ ಅಲ್ಲ, ನಾನು ಈ ಸಾರಿ ಕೇಳಬಲ್ಲೆ ಅಷ್ಟೇ ಸಾರಿ ಕೇಳಿದ್ದೀನಿ, ಅದು ಬಿಟ್ಟರೆ ಬೇರೆ ಥರ ಯಾವುದೇ ರೀತಿ ಕೇಳಿಲ್ಲ ಅವರು. ಅಂದರೆ ಅಶ್ವಿನಿ ಅವ್ರು ಚೇಂಜ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ನನ್ನ ಪ್ರಕಾರ. ಅಂಥ ಒಂದು ಪ್ರಸಂಗ ಎಲ್ಲೂ ಬಂದಿಲ್ಲ ಅವ್ರು ಚೇಂಜ್ ಆಗಿದ್ದಾರೆ ಅಂತ ಪ್ರೂವ್ ಮಾಡೋದಕ್ಕೆ, ವಾಯ್ಸ್ ರೈಸ್ ಮಾಡೋದಕ್ಕೆ. ಈ ವಾರ ಎಲ್ಲೂ ಆ ಥರ ನಡೆದೇ ಇಲ್ಲ. ಯಾಕಂದರೆ ಗಿಲ್ಲಿ ಅವ್ರ ಜೊತೆಗಿದ್ನಲ್ಲ, ಆಪೋಸಿಟ್ ಇದ್ದಿದ್ರೆ ಒಂದು ವಾದ ಆಗಿರೋದಿಲ್ಲ, ಅವನೇ ಏನಾದರೂ ಗೆಸ್ಟ್ ಆಗಿ ಬಂದಿದ್ರೆ ವಾದ ಆಗಿರೋದು. ಸೊ ಅವರಿಬ್ರು ಕಾಂಬಿನೇಷನಲ್ಲಿ ವೆಯ್ಟರ್ ಆದಾಗಿರಿಂದ, ಅವರಿಬ್ರು ಕಾಂಬಿನೇಷನಲ್ಲಿ ಕ್ಯಾಪ್ಟನ್ ಆದಾಗಿಂದ, ಅಂದರೆ ಇವನ್ ಸುರುವಾರಿ ಆದಾಗಿಂದ ಎಲ್ಲೂ ನನ್ನ ಪ್ರಕಾರ ಜಗಳಗಳು ಆಗೋಕ್ಕೆ ಅಲ್ಲಿ ಜಾಗ ಇಲ್ಲಲ್ಲ, ಹಂಗಾಗಿ ಸೈಲೆಂಟ್ ಆದರು ಅಂತ. ಈಗ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ಇಲ್ಲಿಗೆ ಬಂದಿದ್ದಾರೆ ಅಂತಂದರೆ ಸೀಸನ್ 7ನ ಸ್ಪರ್ಧಿಗಳು ಬಂದಿದ್ದಾರೆ. ನೀವು ಪ್ರೋಮೋ ನೋಡಿದ್ದೀರಾ ಅಂತ ಅನಿಸುತ್ತೆ. ಆ ಪ್ರೋಮೋದಲ್ಲಿ ಅಳ್ತಾ ಇದ್ರು, ಚೈತ್ರ ಅವರು ಅಳ್ತಾ ಇದ್ರು. ಅಂದರೆ ಅವ್ರ ಮನದಾಳದ ಮಾತುಗಳನ್ನು ಅವ್ರು ಹಂಚ್ಕೊಳ್ಬೇಕಾದ್ರೆ ಚೈತ್ರ ಅವ್ರು ಅಳ್ತಾ ಇದ್ರು. ಆಗ ಏನು ಅನ್ನಿಸ್ತು ಅಂದರೆ ಈವನ್ ಹಿಂದೆ ನಮ್ಮ ಹೊರಗೆ ಏನು ನಾವು ಹೆಸರು ಸಂಪಾದನೆ ಮಾಡಿದೋ ಗೊತ್ತಿಲ್ಲ, ಒಳಗೋದ ತಕ್ಷಣ ಅದು ಬಿಗ್ ಬಾಸ್. ಈಗ ನಾವು ಇವನ್ ಯಾರೇ ಹೋದ್ರು ಬಿಗ್ ಬಾಸ್ ಇಂದ ಕನ್ಸಿಡರ್ ಆಗ್ತಾರೆ. ಬಿಗ್ ಬಾಸ್ ಮಂಜು, ಬಿಗ್ ಬಾಸ್ ರಜತ್, ಬಿಗ್ ಬಾಸ್ ವಿಕ್ರಮ್, ಬಿಗ್ ಬಾಸ್ ಗಿಲ್ಲಿ, ಈ ತರ ಒಂದು ಹೆಸರುಗಳು ಬಂದಾಗ, ಎಲ್ಲೋ ಒಂದ್ ಕಡೆ ದೊಡ್ಡ ಹೆಸರು ಬಂದಾಗ ಅವ್ರಿಗೊಂಥರ ಎಮೋಷನ್ ಫೀಲ್ ಆಗುತ್ತೆ. ಆಚೆ ಇದ್ದಾಗ ಅವ್ರದ್ದು ಸ್ವಲ್ಪ ನೇಮ್ ಕೂಡ ಹೌದು ಖಂಡಿತ. ಅಂದ್ರೆ ಇವನ್ ಎಲ್ಲರದು ಅಷ್ಟೇನೆ. ಇವನ್ ರಜತ್ದು ಕಾಂಟ್ರವರ್ಸಿಲಿತ್ತು, ಮತ್ತೆ ಆಮೇಲೆ ಇವರು ವರ್ತೂರ್ ಸಂತೋಷ್, ತುಂಬಾ ಜನ ಹೆಸರಿದೆ. ಡ್ರೋನ್ ಪ್ರತಾಪ್ ನೋಡಿ ಎಷ್ಟು ಜನ ನೆಗೆಟಿವ್ ಮಾತಾಡೋರು, ಇವತ್ತು ಅವ್ರನ್ನ ಫುಲ್ ಪಾಸಿಟಿವ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ. ಆಮೇಲೆ ತುಂಬಾ ಜನ ಇದೆ ನೋಡಿ, ಲಾಯರ್ ಜಗದೀಶ್ ಅವರು ನೆಗೆಟಿವ್ ತುಂಬಾ ಇತ್ತು, ಅವರು ಪಾಸಿಟಿವ್ ಆಗೋದು. ಅವ್ರದ್ದು ಲಾಯರ್ ಜಗದೀಶ್ ಬಿಡಿ, ಈಗಲೂ ನೆಗೆಟಿವ್ ಇದೆ. ಹೌದೌದು, ಈಗಲೂ ಅಂದ್ರೆ ಕಾಂಟ್ರವರ್ಸಿ ಅಂತ ಬಂದಾಗ ಒಳಗಡೆ ಸ್ವಲ್ಪ ಸೈಲೆಂಟ್ ಆಗಿದ್ರು. ಮತ್ತೆ ಇವರು ನಮ್ಮ ಗೋಲ್ಡ್ ಸುರೇಶ್, ಅವ್ರದ್ದು ಕಾಂಟ್ರವರ್ಸಿ, ಎಲ್ಲ ಕಾಂಟ್ರವರ್ಸಿಯಿಂದನೂ ಹೊರಗೆ ಬಂದಾಗ ಒಂದು ಒಳ್ಳೆ ದೊಡ್ಡ ಫ್ರೇಮ್ ಸಿಕ್ಕಾಗ, ದೊಡ್ಡ ನೇಮು ಫೇಮು ಸಿಕ್ಕಾಗ ಅವ್ರಿಗೊಂದು ದೊಡ್ಡ ಸ್ಕ್ರೀನಲ್ಲಿ ಒಂದು ಅವಕಾಶಗಳು ಸಿಗ್ತವೆ. ಅಂತ ಸಂದರ್ಭದಲ್ಲಿ ಈ ತರ ಎಮೋಷನ್ ಆಗೋದು ಯಾವುದೇ ಒಂದು ಹೊಸ್ತಲ್ಲ, ಯಾಕಂದ್ರೆ ತುಂಬಾ ಜನ ಎಮೋಷನ್ ಆಗಿರೋದು ಇದೆ.
ಇನ್ನ ಗಿಲ್ಲಿನ ಟಾರ್ಗೆಟ್ ಮಾಡಕ್ಕೆ ಬಂದಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ನಾನು ನೋಡಿದೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಒಂದು ಹಳೆ ಇದು ಈ 12ರ ಸ್ಪರ್ಧಿಗಳೇ ನಾನು ನೋಡಿದೆ. ಯಾರು ಅದು ಕ್ಯಾಡಬಮ್ ಸತೀಶ್ ಅವ್ರು ಹೇಳ್ತಾರೆ ಗಿಲ್ಲಿಗೆ ಒಳ್ಳೆ ಪಾಠ ಕಲಿಸ್ಬೇಕು, ಅವ್ರು ಹೋಗಿರೋದೆಲ್ಲ ಗಿಲ್ಲಿಗೆ ಒಳ್ಳೆ ಪಾಠ ಕಲಿಸ್ಬೇಕು, ನಾನು ಇನ್ನು 2 ದಿನದಲ್ಲಿ ವಾಪಸ್ ಹೋಗ್ತೀನಿ, ನನಗೆ ಒಳ್ಳೆ ಕ್ವಾಟ್ಲೆ ಕೊಟ್ಟು ಬರ್ತೀನಿ. ಅವೆಲ್ಲ ಸುಳ್ಳು. ಯಾಕೆಂದ್ರೆ ಅವ್ರವ್ರ ವೈಯಕ್ತಿಕ ವ್ಯಕ್ತಿತ್ವ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಏನು ಗೇಮ್ ಆಡಬೇಕು ಅದನ್ನ ಗೇಮ್ ಮಾಡ್ತಾರೆ. ಆ ಗೇಮ್ ಬಿಟ್ಟು ಹೊರಗಂತೂ ಬರೋಕ್ಕಾಗಲ್ವಾ? ನೋಡಿ, ಬಿಗ್ ಬಾಸ್ ಹೇಳ್ತಾರೆ ಅವ್ರನ್ನ ಏನು ಇಮಿಟೇಟ್ ಮಾಡಬೇಕು, ಅವ್ರನ್ನ ಸ್ವಲ್ಪ ಕಾಲೆಳಿಬೇಕು ಅಂತ. ಸೊ ಅವಾಗ ಕಾಲೆಳೆದಿದ್ರಲ್ಲಿ ಏನು ತಪ್ಪೇ ಇಲ್ಲ. ಗಿಲ್ಲಿ ಓವರ್ ಮಾಡ್ತಾನೆ ಅಂತ ನನಗೆಲ್ಲೂ ಅನಿಸಿಲ್ಲ. ಯಾಕೆಂದರೆ ಅವ್ನು ಡ್ರಾಮಾ ಮಾಡಿಕೊಂಡು ಇನ್ನೊಬ್ರ ಹತ್ರ ಈ ಥರ ಮಾತಾಡಿ, ಇನ್ನೊಬ್ರ ಹತ್ರ ಸೀರಿಯಸ್ ಆಗಿ ಮಾತಾಡಿ, ಇನ್ನೊಬ್ರ ಹತ್ರ ಫುಲ್ ಕಾಮಿಡಿ ಮಾತಾಡಿ ಇಲ್ಲ. ಅವನು ಮನೆಯಿಂದ ಈ ಹೊರಗೆ ಹೆಂಗಿದ್ನೋ ಒಳಗೂ ಹಂಗೆ ಕಾಮಿಡಿ ಮಾಡ್ತಿದ್ದಾನೆ, ಹಂಗೇನೆ ಗೇಮ್ ಮಾಡ್ತಾ ಇದ್ದಾನೆ. ಕೆಲವ್ರು ಮಾತಾಡ್ತಾರೆ ಅವನಿಗೆ ಅಳುನೇ ಬರಲ್ಲ, ಎಮೋಷನ್ನೇ ಇಲ್ಲ ಅಂತ. ನೋಡಿ, ಯಾವುದೇ ಒಂದು ವ್ಯಕ್ತಿಗೆ ಎಮೋಷನ್ ತೋರಿಸಿದ್ರೆ ಮಾತ್ರ ಎಮೋಷನ್ ಅನ್ಸಲ್ಲ, ಒಳಗಡೆ ಎಮೋಷನ್ ಇರುತ್ತೆ. ಅವ್ನು ಹೇಳ್ತಾನೆ ಒಂದು ಕಡೆ ನನ್ನ ಮಕ್ಕನ ಮದುವೆಯಲ್ಲಿ ಮಾತ್ರ ಹತ್ತಿದ್ದೆ, ಮಿಕ್ಕಿದ ಟೈಮಲ್ಲಿ ನಾನು ಹತ್ತಿಲ್ಲ ಅಂತ. ಸೊ ಅದು ಒಂದು ಕಡೆ ಎಲ್ಲೋ ಒಂದು ಕಡೆ ಅವ್ರ ವ್ಯಕ್ತಿತ್ವ. ಈ ಹತ್ರನೇ ಇವ್ರು ಸಾಫ್ಟ್ ಕಾರ್ನರು, ಇಲ್ಲ ಹತ್ತಿಲ್ಲ ಇವರು ರಗಾಡಾಗಿದ್ದಾರೆ, ಇವರು ಹಾರ್ಡ್ ಕಾರ್ನರ್ ಅಂತಲ್ಲ. ಸೊ ಎಲ್ಲರಿಗೂ ಕಾರ್ನರ್ಗಳು ಇರ್ತವೆ. ಸೊ ಆ ಕಾರ್ನರಲ್ಲಿ ಅವರು ಆ ಚೌಕಟ್ಟಲ್ಲಿ ಅವ್ರು ಇದ್ದಾರೆ. ಸೊ ಅದು ಗಿಲ್ಲಿ ಎಬಿಲಿಟಿ. ನೀವು ಹೇಳ್ತಿದ್ರಿ ಗಿಲ್ಲಿ ಓವರ್ ಆಗಿ ಆಡ್ತಾ ಇಲ್ಲ, ಅವ್ರು ಹೇಳಿದ್ದೆಲ್ಲ ಸರಿ ಅಂತ. ಈಗ ನೀವೇನು ಬಿಟ್ಟು ಊಟಕ್ಕೆ ಬಂದಿದ್ದೀರಾ ಅನ್ನೋ ಮಾತು ಸರಿನಾ? ಸೊ ಅದು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದೊಂದು ಮತ್ತು ಇನ್ನೊಂದು ಮಂಜು ಅವ್ರ ವೈಯಕ್ತಿಕ ವಿಚಾರಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಆ ಒಂದು ವಿಚಾರ ಅವನು ಒಂದು ಕಾಮಿಡಿ ಜಾನರ್ ಹೇಳ್ದ, ಅವ್ನು ಹೇಳಿದ್ದಕ್ಕೆ ಸಾರಿ ಹೇಳಿದ್ದು ನಿಜ. ಆಮೇಲೆ ಹೇಳ್ತಾರೆ ಇಲ್ಲ ನಾನು ಕಾಮಿಡಿ ವರ್ಷನಲ್ಲಿ ಹೇಳ್ದೆ, ಅದನ್ನು ಸೀರಿಯಸ್ ಆಗಂತೂ ಇಲ್ಲ, ನೀವು ಅದಕ್ಕೆ ರಜತ್ ಅವ್ರು ತುಂಬ ರ್ಯಾಶ್ ಆಗಿಲ್ಲ, ಊಟದ ವಿಚಾರಕ್ಕೆ ಹಂಗೆಲ್ಲ ಮಾತಾಡಬಾರ್ದು, ನೀವು ಮಾತಾಡಿದ್ದು ಸರಿ ತಪ್ಪು ಅಂತ ಆಯ್ತು ಸಾರಿ ಕೇಳ್ದ. ಅದಾದ್ಮೇಲೂ ಅವನು ತಿದ್ಕೊಂಡು ಮುಂದಕ್ಕೆ ಹೋದ, ಮತ್ತು ನೆಕ್ಸ್ಟ್ ಅದ್ರ ಬಗ್ಗೆ ಮಾತಾಡಲಿಲ್ಲ, ಏನಿಲ್ಲ. ಸೊ ಅದೆಲ್ಲ ಒಂದು ಕಡೆ ಗಿಲ್ಲಿಗೆ ಮುಳ್ಳಾಯಿತು. ನನ್ನ ಪ್ರಕಾರ ಅದು ಈ ವೀಕೆಂಡಲ್ಲಿ ಚರ್ಚೆ ಆಗ್ಬೋದು. ಸೊ ಅದು ಮಾತಾಡಿದ್ದು ಗಿಲ್ಲಿಗೆ ತಪ್ಪು ಅಂತ ನಾನು ಹೇಳ್ತೀನಿ. ಓಕೆ, ಈಗ ಸೀಸನ್ 11 ಕಂಟೆಸ್ಟೆಂಟ್ಗಳು ಕೆಲವೊಂದಷ್ಟು ಜನ ಬಂದಿದ್ದಾರೆ. ಈಗ ಮಂಜು, ಮೋಕ್ಷಿತಾ ಅವರೆಲ್ಲ. ನಿಮ್ಮ ಪ್ರಕಾರ ಯಾರು ಬರಬೇಕಿತ್ತು, ಯಾರು ಬಂದಿರೋ ಚೆನ್ನಾಗಿರ್ತಿತ್ತು? ನನ್ನ ಪ್ರಕಾರ ಇಲ್ಲ, ಇವ್ರು ಇದ್ರು. ಅದಾದ್ಮೇಲೆ ನಮಗೆ ಧನು ಬರಬೇಕಿತ್ತು, ಆಮೇಲೆ ನಮಗೆ ಹನುಮಂತು ಬರಬೇಕಿತ್ತು. ಸೊ ಇವರೆಲ್ಲ ಬಂದಾಗ ಉತ್ತರ ಕರ್ನಾಟಕ ಹೌದೌದು ತುಂಬ ಚೆನ್ನಾಗಿ ಆಕ್ಚುಲಿ ರಿಯಲ್ ಎಂಟರ್ಟೈನರೇ ಅವರು. ಧನು ಆಗಿರ್ಬೋದು, ಹನುಮಂತು ಆಗಿರ್ಬೋದು, ಇವ್ರುಗಳು ಬಂದಾಗ ಒಂಥರ ಎಲ್ಲೋ ಮಿಸ್ ಆಯಿತು ಅನ್ಕೊತೀನಿ. ನನ್ನ ಪ್ರಕಾರ ಇವರೆಲ್ಲ ಈ ಮಂಜು ಟೀಮ್ನ ಯಾಕೆ ಕಳಿಸಿದ್ರೆ ಅಂತಂದರೆ ಇವ್ರದ್ದು ಬ್ಯಾಚುಲರ್ ಪಾರ್ಟಿ ಒಂದು ಕಾನ್ಸೆಪ್ಟ್ ಸಿಗುತ್ತಲ್ವಾ. ಈಗ ಮದುವೆ ಫಿಕ್ಸ್ ಆಗಿರೋದ್ರಿಂದ, ಎಂಗೇಜ್ಮೆಂಟ್ ಆಗಿರೋದ್ರಿಂದ, ಸೊ ಅವ್ರಿಗೂ ಒಂದು ಒಳ್ಳೆ ಮೈಂಡ್ ಫ್ರೆಶ್ ಇರಲಿ. ನಾನೆಲ್ಲೋ ಅಂದ್ಕೊಂಡೆ ಒಂದಿನ ಬಂದು ಹೋಗ್ಬಿಡ್ತಾರೆ ಇವರು ಅಂದ್ಕೊಂಡೆ. ಸೊ ಈ ಒಂದು ವಾರ ಫುಲ್ ಇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಬಿಗ್ ಬಾಸ್ ಇಷ್ಟೊಂದು ಚಾನ್ಸ್ ಕೊಟ್ಟಿದೆ, ಅವರು ಫುಲ್ ಲಕ್ಕಿ. ಓಕೆ, ಈಗ ನಾಮಿನೇಷನ್ ಪ್ರಕ್ರಿಯೆ ಕೂಡ ಆಗಿದೆ. ಕೆಲವೊಂದಷ್ಟು ಜನನ ನಾಮಿನೇಟ್ ಮಾಡಿದ್ದಾರೆ. ನಿಮ್ಮ ಪ್ರಕಾರ ಯಾರು ಇರಬೇಕು, ಯಾರು ಹೋಗಬೇಕು? ಯಾರು ಇರಬೇಕು, ಯಾರು ಹೋಗ್ಬೇಕು ಅಂದರೆ ನನ್ನ ಪ್ರಕಾರ ಹೋದ ವಾರ ಧ್ರುವಂತ್ ಲಕ್ಕಿಲಿ ಸೇವ್ ಆದರು. ನನ್ನ ಪ್ರಕಾರ ಧ್ರುವಂತ್ ಹೋದರೆ ಬೆಸ್ಟು ಅನಿಸುತ್ತೆ. ಇನ್ನೇನು ಆಲ್ವೇಸು ಅಶ್ವಿನಿ ಅವರು ಉಳ್ಕೋತಾರೆ, ಜಾನ್ವಿ ಅವರು ಉಳ್ಕೋತಾರೆ, ಮತ್ತು ಇವರು ಗಿಲ್ಲಿ ಅಂತೂ ಆಬ್ವಿಯಸ್ಲಿ ಉಳ್ಕೋತಾರೆ. ಯಾಕಂದರೆ ಅವ್ರ ಫ್ಯಾನ್ಸ್ಗಳು ನೋಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತೋರಿಸಿ ಓಟ್ ಹಾಕ್ತಾ ಇದ್ದಾರೆ. ನಾನು ವಿಡಿಯೋ ನೋಡಿದೆ. ಸೊ ಅಂಥ ಅಭಿಮಾನ ಇದ್ದಾಗ ಒಳಗಿರೋ ವ್ಯಕ್ತಿನ ಅಕ್ಸೆಪ್ಟ್ ಮಾಡೋಕೆ ಹೊರಗಿನ ಜನ ರೆಡಿ ಇದ್ದಾರೆ ಅಂದಮೇಲೆ ಒಳಗಿರೋರು ಏನೇ ರಿಜೆಕ್ಟ್ ಮಾಡಿದ್ರು ಅದು ವ್ಯಾಲ್ಯೂ ಆಗಲ್ಲ. ಯಾಕೆಂದರೆ ಅಲ್ಲಿ ಒಂದು ಮನೆಯಲ್ಲಿ ತೆಗಳೋರು ಇರ್ತಾರೆ, ಹೊಗಳೋರು ಇರ್ತಾರೆ. ಸೊ ಅಂಥ ಒಂದನ್ನು ಮೈಂಡ್ಗೆ ಹಾಕೊಳಕ್ಕೆ ಹೋಗ್ಬಾರ್ದು. ಹೊರಗಿನವರು ಉಳಿಸ್ತೀವಿ, ಇಲ್ಲ ಕರ್ಕೊಳ್ಳಿ. ಯಾಕೆಂದರೆ ಹೊರಗಿನವ್ರ ಮೇಲೆ ಡಿಸೈಡ್ ಆಗಿರುತ್ತಲ್ವ, ಓಟ್ ಹಾಕೋದಾಗಿರ್ಬೋದು, ಮತ್ತು ಅವ್ರನ್ನ ನಾಮಿನೇಟ್ ಅದೆಲ್ಲ ಹೊರಗಿನವ್ರ ಇದು ಪ್ರಿಯಾರಿಟಿ ಇರುತ್ತೆ. ಒಳಗೆ ಏನು ಆಡ್ತಾರೋ ಗೇಮು ಅದು ರಿಯಲ್ ಗೇಮ್ ಆಡ್ತಿದ್ದಾರೆ. ನನ್ನ ಪ್ರಕಾರ ಹೇಳಿದಂಗೆ ಧ್ರುವಂತು ಎಲ್ಲೋ ಒಂದು ಕಡೆ ಸಾಫ್ಟ್, ಎಲ್ಲ ಕಡೆನೂ ಒಂಥರ ಎಲ್ಲರ ಹತ್ರನೂ ಮನಸ್ತಾಪಗಳು ಉಟ್ಕೊಂಡಿದ್ದಾವೆ. ಅಲ್ಲಿ ಹೋಗ್ಬಿಟ್ಟು ಇವ್ರ ಜೊತೆ ಚೆನ್ನಾಗಿದ್ದಾಗ ಇವ್ರ ಅಪೋಸಿಟ್ ಮಾತಾಡೋದು, ಇವ್ರ ಜೊತೆ ಕೆಟ್ಟೋದಾಗ ಅಂದರೆ ಮಾತು ಕೆಟ್ಟೋದಾಗ ಇಲ್ಲಿ ಅವ್ರ ಬಗ್ಗೆ ರೂಮರ್ಸ್ ಎದಾಳಿಸೋದು. ನನ್ನ ಪ್ರಕಾರ ಆ ವ್ಯಕ್ತಿಗೆ ಅದು ಶೋಭೆ ತರಲ್ಲ ಅಂತ. ಯಾರಿಗೆ? ಧ್ರುವಂತಿಗೆ. ಹೌದು. ಓಕೆ, ಈಗ ರಕ್ಷಿತಾ ಡ್ರೀಮ್ ಬಾಯ್ ಬಗ್ಗೆ ಮಾತನಾಡೋದಾದ್ರೆ ಅವರು ಡ್ರೀಮ್ ಬಾಯ್ ಬಗ್ಗೆ ಹೇಳ್ತಾ ಇದ್ರು, ಏನು ಅನ್ನಿಸ್ತು? ಅದಕ್ಕೂ ಮುಂಚೆ ಇವರು ತ್ರಿವಿಕ್ರಮ್ ಅವರು ಅಪ್ರೋಚ್ ಮಾಡ್ತಾ ಇದ್ರು, ನನ್ನೇ ಮದುವೆ ಆಗ್ತೀಯಾ, ನೋಡೋಣ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಸೊ ಅವ್ರದ್ದೇ ಆದ ಒಂದು ಡ್ರೀಮ್ಗಳಿರ್ತವೆ, ಅವ್ರದ್ದೇ ಆದಂಥ ಒಂದು ಲೈಫ್ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಚೌಕಟ್ಟುಗಳಿರ್ತವೆ. ಸೊ ಆ ಚೌಕಟ್ಟಲ್ಲಿ ಅವ್ರು ಬದುಕಬೇಕು, ಅವರಿಗೆ ಒಂದು ಪಾರ್ಟ್ನರ್ ಬೇಕು ಅಂತಂದರೆ ಸೊ ಅವ್ರದ್ದೇ ಆದಂಥ ಒಂದು ನಾಲೆಡ್ಜಲ್ಲಿ ಅವ್ರದ್ದೇ ಆದಂಥ ಒಂದು ಇಷ್ಟ ಕಷ್ಟಗಳ ಬಗ್ಗೆ ಹೇಳಿದ್ದಾರೆ. ಸೊ ಅದು ನನಗೆಲ್ಲ ಇಷ್ಟ ಆಯಿತು. ರೈತನ ಮದುವೆ ರೈತನ ಥರ ಇರ್ಬೇಕಂತ. ಅದರಲ್ಲೂ ಒಂದು ಪಂಚ್ ಡೈಲಾಗ್ ಹೇಳಿದ್ರು ವಿಕ್ರಮ್ ಕೇಳಿದ ತಕ್ಷಣ, ನೀವು ನನ್ನ ಮದುವೆಗೆ ಬರಬೇಕು ಅಂತ. ಹೌದೌದು, ತುಂಬ ಕಾಮಿಡಿಯನ್ಸ್. ಹೌದೌದು, ಅದು ಇರೋ ಮನೆಯವರೆಲ್ಲ ಫುಲ್ ನಕ್ಬಿಟ್ರು ಆ ಟೈಮಲ್ಲಿ. ಕರಿತೀನಿ ಮದುವೆಗೆ ಬರ್ಬೇಕು ನೀವು ಖಂಡಿತ.
ಇನ್ನು ಮನೇಲಿ ಒಂದು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಅಂತ ಇತ್ತು, ಆ ಪರ್ಫಾರ್ಮೆನ್ಸಲ್ಲಿ ಸ್ಪಂದನ ಕೂಡ ಆ್ಯಕ್ಟ್ ಮಾಡಿದ್ರು, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹೌದು. ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಅಲ್ಲಿ ಎಲ್ಲರೂ ನಾವು ಈ ಕಿರುತೆರೆ ಬೆಳ್ಳಿತೆರೆಯಿಂದ ನೋಡಿ ಹೋಗಿರೋರೆ ತುಂಬ ಜನ, ಯಾಕಂದರೆ ಆ್ಯಕ್ಟಿಂಗ್ ಫೀಲ್ಡಿಂದನೇ ಹೋಗಿರೋದ್ರಿಂದ. ಸೊ ಅವರಲ್ಲಿ ಆ ಒಂದು ಎಬಿಲಿಟಿ ಇರುತ್ತೆ. ಈ ಗಿಲ್ಲಿ ಅಂತ ಬಂದಾಗ ಕಾಮಿಡಿ, ಪಂಚ್ ಡೈಲಾಗು, ಪ್ರಾಪರ್ಟಿ ಕಾಮಿಡಿ, ಇದರಿಂದ ಫೇಮಸ್ ಆಗಿರೋಂಥ ವ್ಯಕ್ತಿ. ಮಾಳು ಅಂತ ಬಂದಾಗ ಜನಪದ ಕಲೆ, ಜನಪದ ಸಾಹಿತ್ಯದ ಬಗ್ಗೆ ಒಲವು ತೋರಿಸೋಂಥವ್ರು. ಸ್ಪಂದನ ಅಂತ ಬಂದಾಗ ಸೀರಿಯಲ್ಗಳು ಮಾಡಿರೋರು, ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡಿರೋರು. ಸೊ ಅವ್ರದ್ದೇ ಆದಂಥ ಒಂದು ಆ್ಯಕ್ಟಿಂಗ್ ಸ್ಕಿಲ್ ಇರೋದ್ರಿಂದ ಸೊ ಒಂದು ಅಭಿನಯಕ್ಕೆ ಒಂದು ಫುಲ್ ಮಾರ್ಕ್ಸ್ ಕೊಡಲೇಬೇಕು. ಯಾಕಂತಂದರೆ ಅಲ್ಲಿ ಯಾವುದೇ ಒಂದು ಸ್ಕ್ರಿಪ್ಟ್ ಬರೆಯೋಕ್ಕಾಗಲ್ಲ, ಏನೂ ಇಲ್ಲ. ಒಟ್ಟು ಅಲ್ಲೇ ಅವರೇ ಕೇಳಿಕೊಂಡು ಅವರೇ ನೋಡ್ಕೊಂಡು ಮಾಡೋವಂಥದ್ದನ್ನ ಸೊ ಬೆಸ್ಟ್ ಅನಿಸುತ್ತೆ. ಆಮೇಲೆ ಏನು ಅಂತ ಅಂದರೆ ಇಷ್ಟು ದಿನ ಎಲ್ಲರೂ ತುಂಬ ಗಿಲ್ಲಿ ಗೆಲ್ತಾರೆ, ಗಿಲ್ಲಿ ಗೆಲ್ಲೇಬೇಕು ಅಂತ ಹೇಳ್ತಾ ಇದ್ರು. ಈಗ ಎಲ್ಲೋ ಒಂದು ಕಡೆ ಅಶ್ವಿನಿ ಅವ್ರು ಗೆಲ್ಬೋದಪ್ಪ ಅಂತ ಹೇಳ್ತಾ ಇದ್ದಾರೆ. ಏನು ಅನ್ನಿಸ್ತಾ ಇದೆ, ಅಶ್ವಿನಿ ಅವ್ರು ಗೆಲ್ಬೋದಾ? ನನ್ನ ಪ್ರಕಾರ ಟಾಪ್ 5 ಅಂತ ಬಂದಾಗ ಗಿಲ್ಲಿ ಫಸ್ಟ್ ಇರ್ತಾರೆ, ಅಶ್ವಿನಿ ಗೌಡ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ. ಸೊ ಅದಾದಮೇಲೆ ಧನು ಬರ್ಬೋದು, ಧನು ಆದಮೇಲೆ ನೆಕ್ಸ್ಟ್ ಕಾವ್ಯ ಏನಾದರೂ ಸಿಕ್ತು ಅಂದರೆ ಕಾವ್ಯ ಪ್ಲೇಸ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ನನಗೆ ಈ ಸೂರಜ್ ಮೇಲೆ, ಯಾಕೆಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ತುಂಬ ಎಫೆಕ್ಟ್ ಆಗಿದೆ ಇಡೀ ಸೀಸನ್ಗಳಲ್ಲಿ. ನೋಡಿ 11ನೇ ಸೀಸನಲ್ಲಿ ರಜತ್ ಅವರು 50 ದಿನ ಆದಮೇಲೆ ಬಂದು ಟಾಪ್ 3ಗೆ ಬಂದರು. ಎಲ್ಲ ಹೆಂಗೆ ಅಂದರೆ ವೈಲ್ಡ್ ಕಾರ್ಡ್ನವ್ರನ್ನ ಯಾರನ್ನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಇವರು ಹೋಗ್ತಾರೆ ಬೇಗ, ಇವ್ರು ಹೋಗಲ್ಲ ಬೇಗ ಅಂತ. ಸೊ ಅಲ್ಲಿ ಟಾಪ್ 5ಅಲ್ಲಿ ನಾನು ರಜತ್ನ ನೋಡೋಕೆ ಇಷ್ಟಪಡ್ತೀನಿ. ಅಷ್ಟು ಚೆನ್ನಾಗಿದೆ. ಯಾಕಂದರೆ ಗೇಮು ಅಂತ ಬಂದಾಗ 100% ಗೇಮ್ ಆಡ್ತಾರೆ. ರಜತ್ ಹೋದ್ ಸಲ ಇದ್ರು, ಸೂರಜ್ ಅವರು ಈಗ ನಾನು ಟಾಪ್ 5ಅಲ್ಲಿ ನೋಡೋಕೆ ಇಷ್ಟಪಡ್ತೀನಿ. ಓಕೆ ಸರ್, ಇವಾಗ ಏನು ಅಂತ ಅಂದರೆ ಈಗ ನೀವು ಸೀಸನ್ 12ವರೆಗೂ ಕೂಡ ಎಪಿಸೋಡ್ನ ನೋಡ್ಕೊಂಡು ಬಂದಿರ್ತೀರ. ಅದ್ರಲ್ಲಿ ನಿಮಗೆ ಬೆಸ್ಟ್ ಅನ್ಸಿದ್ದು ಯಾವ ಎಪಿಸೋಡ್? ನಾನು ಟಾಪ್ ಇದು ಬಿಗ್ ಬಾಸ್ 10. ಶೃಂಗೇರಿ ಆಗಿರ್ಬೋದು, ಕಾರ್ತಿಕ್ ಮಹೇಶ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಡ್ರೋನ್ ಪ್ರತಾಪ್ ಆಗಿರ್ಬೋದು, ವರ್ತೂರ್ ಸಂತೋಷ್ ಆಗಿರ್ಬೋದು, ಕುಪ್ಪಂಡ ಆಗಿರ್ಬೋದು, ಸಂಗೀತ, ಇವರೆಲ್ಲರೂ ನೋಡಿದಾಗ ಅಲ್ಲಿ ತುಂಬ ಸಖತ್ತಾಗಿತ್ತು. ಒಂದು ಎಮೋಷನ್ ಆಗಿರ್ಬೋದು, ಒಂದು ಫೈಟಿಂಗ್ ಆಗಿರ್ಬೋದು. ನೋಡಿ ವಿನಯ್ ಅಂತ ದೈತ್ಯ, ಇದು ಸಂಗೀತ ಶೃಂಗೇರಿ ಅಂತ ಅವ್ರ ಮುದ್ದೆ ಎಂತೆಂಥ ಫೈಟ್ಗಳಾದವು. ಸೊ ಆ ಒಂದು ಸೀಸನ್ ನನಗೆ ತುಂಬ ಇಷ್ಟ ಆಯಿತು. ಓಕೆ, ಅವ್ರೇನಾದರೂ ಈ ಎಪಿಸೋಡಿಗೆ ಬಂದಿದ್ರೆ ಹೇಗಿರ್ತಿತ್ತು ಈ ಸಲ ಬಿಗ್ ಬಾಸ್? ಮೇ ಬಿ ಬರ್ಬೋದು. ಯಾಕೆಂದರೆ ಬಿಗ್ ಬಾಸ್ ಯಾವಾಗ ಯಾರನ್ನ ಕಳಿಸ್ತಾರೆ ಗೊತ್ತಾಗಲ್ಲ. ಹೋದ ಸೀಸನಲ್ಲೂ ಕಳಿಸಿದ್ರು, ಕಾರ್ತಿಕ್ ಮಹೇಶ್ನ ಕಳಿಸಿದ್ರು. ಆಮೇಲೆ ಯಾರು ರಜತ್ಗೆ ಜಾಕೆಟ್ಟು ತಂದಿದ್ದು ಅಳಬ್ರೇನೆ. ಸೊ ನೋಡಬೇಕು, ಇನ್ನೂ ತುಂಬ ದಿನ ಇದೆ. ತುಂಬ ಈಗ 60 ದಿನ 58-60 ದಿನ ಆದ್ರೂ ಇನ್ನೂ ತುಂಬ. ಹೌದು, ಈಗ ನೆಕ್ಸ್ಟ್ ಬರೋ ಚಾನ್ಸಸ್ಗಳು ಇರ್ತವೆ. ಯಾಕೆಂದರೆ ನಾಮಿನೇಷನ್ ಅಂತ ಬಂದಾಗ, ಗೇಮ್ ಅಂತ ಬಂದಾಗ ಒಬ್ರನ್ನ ಯಾರನ್ನ ಹೊರ ಕರ್ಕೊಂಡು ಹೋಗೋದ್ರು ಇರ್ಬೋದು. ಒಂಥರ ಬಿಗ್ ಬಾಸ್ ಹಿಂಗೆ ಗೊತ್ತಾ, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅನ್ಎಕ್ಸ್ಪೆಕ್ಟೆಡ್. ಆ ಥರ ಒಂದು ಈ ಸೀಸನ್ ಇದು. ಸೊ ಎಲ್ಲೋ ಒಂದ್ ಕಡೆ ಬರ್ಬೋದು, ಬರ್ದೇನೂ ಇರ್ಬೋದು. ನಿಮ್ ಪ್ರಕಾರ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ ಈ ಸಲ? ಗಿಲ್ಲಿ ಅಂತಾನೆ ಹೇಳ್ತೀರಾ? ಅದು ಗೊತ್ತು. ಇಲ್ಲ, ಬಡವ್ರ ಮನೆ ಗಿಲ್ಲಿ ಬಿಟ್ರೆ ಬೇರೆ ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ನನ್ನ ಪ್ರಕಾರ ಆಪ್ಷನ್ನೇ ಇಲ್ಲ. ಯಾಕೆಂದ್ರೆ ಅವರೊಂದು ಇಂಟರ್ವ್ಯೂಲಿ ಹೇಳ್ತಾರೆ, ನನಗೆ ತುಂಬ ಯಾವುದು ಈ ಎಪಿಸೋಡ್ಗಳು ಇರಲಿಲ್ಲ, ಯಾವುದು ಶೂಟಿಂಗ್ ಇರಲಿಲ್ಲ, ಸೊ ನನ್ನ ದುಡ್ಡಿರಲಿಲ್ಲ, ನಾನು ಹಂಗಾಗ್ಬಿಟ್ಟು ಬಿಗ್ ಬಾಸಿಗೆ ಒಪ್ಕೊಂಡೆ. ಕೆಲವ್ರು ಹೇಳ್ತಾರೆ ನಾನು ಫ್ಯಾಷನಿಗೆ ಹೋದೆ, ನಾನು ಹೆಸರು ಮಾಡಬೇಕು ಅಂತ ಹೋದೆ. ನೋಡಿ, ಈ ನಾವು 14 ಜನದ್ದು ಮೈಂಡ್ಸೆಟ್ ಬೇರೆ ಇರುತ್ತೆ. ಹಂಗಾಗಿ ನನ್ನ ಪ್ರಕಾರ ಗಿಲ್ಲಿ ಮಿಸ್ ಆದರೆ ಇನ್ನೇನು ಮಾಡೋಕ್ಕಲ್ಲ, ಅಶ್ವಿನಿ ಗೌಡ ಪಕ್ಕ ಅಶ್ವಿನಿ ಗೌಡ ಗೆಲ್ತಾರೆ ಅಂತ ಅಂದ್ರೆ ಒಂದೇ ಸೀಸನ್ ಅಲ್ಲಿ ಶ್ರುತಿ ಅವ್ರು ಗೆದ್ದಿರೋದು ಬಿಗ್ ಬಾಸ್ ಮೇಡಮ್ ಗೆದ್ದಿರೋದು. ಅದ್ ಬಿಟ್ರೆ ಈಗ ನೆಕ್ಸ್ಟ್ ಗೆದ್ರೆ ಅಶ್ವಿನಿ ಗೌಡ ಗೆಲ್ಬಹುದು. ಗಿಲ್ಲಿ ಬಿಟ್ರೆ ಅಂದ್ರೆ ಹಂಗಲ್ಲ, ಇವಾಗ ನಾವು ಇವ್ರು ಗೆಲ್ತಾರೆ ಅಂತ ಅನ್ಕೊಂಡಿರ್ತೀವಿ, ಬಟ್ ಇನ್ನೊಂದ್ಸಲ ಬೇರೆಯವ್ರು ಗೆದ್ದಿರ್ತಾರೆ. ಇಲ್ಲ, ಹೌದೌದು. 11ನೇ ಸೀಸನ್ ಅಲ್ಲಿ ಹನುಮಂತ ಬಂದಾಗಿಂದ ಇಲ್ಲಿ ಕೊನೆಯವರೆಗೂ ಹನುಮಂತ ಗೆಲ್ಲಿ ನೋಡಿ ಎಷ್ಟೊಂದು ಕೋಟಿ ಜನ ಓಟ್ ಹಾಕಿದ್ರು. ಸೊ ನೋಡಿ, ಇನ್ನೊಂದು ಏನು ಅಂದ್ರೆ ಜನಗಳಲ್ಲಿ ಒಂದು ಅವ್ರು ಚೆನ್ನಾಗಿದ್ದಾರೆ, ಅವರು ರಿಚ್ ಇದ್ದಾರೆ, ಅವ್ರ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ಆ ಒಂದು ಮೈಂಡ್ ಸೆಟ್ ಬರಲ್ಲ ಅಲ್ಲಿ. ಹೌದು, ಅದು ಆಬ್ವಿಯಸ್ಲಿ ನನ್ನ ಪ್ರಕಾರ ಎಲ್ಲೋ ಗಿಲ್ಲಿಗೆ ಒಂದ್ ಕಡೆ ಒಲವು ಜಾಸ್ತಿ. ಯಾಕಂದ್ರೆ ಹೊರಗಿನ ಪ್ರಪಂಚ ನೋಡಿದ್ರೆ ಒಳಗೆ ಆಡ್ತಿರೋದೇ ಗಿಲ್ಲಿ ಸರಿ, ಅವನೇ ಆಡ್ತಿರೋದು ಚೆನ್ನಾಗಿ ಅನ್ನೋದೊಂದು ಮೈಂಡಲ್ಲಿ ಓಡ್ತಾ ಇದೆ. ಈಗ ಸೀಸನ್ 11 ಕಂಟೆಸ್ಟೆಂಟ್ ಬಂದಿದ್ದಾರಲ್ಲ, ಅದರಲ್ಲಿ ಮೋಕ್ಷಿತಾ ಅವ್ರು ಬಿಟ್ಟು ಬೇರೆ ಯಾರು ಬರಬಾರ್ದಿತ್ತು ಪಾಪ ಅನ್ನೋ ಒಂದು ಒಪಿನಿಯನ್ ಇದೆ. ಏನು ಹೇಳ್ತೀರಾ ಇದ್ರ? ಅದು ಗಿಲ್ಲಿಗಿದೆ. ಯಾಕೆಂದರೆ ತುಂಬ ಕಾಲ ಹೇಳಿದ್ರು. ನನ್ನ ಪ್ರಕಾರ ಇಡೀ ಮನೆ ಕಾಲ ಹೇಳಿದ್ರು. ಅದು ನನಗೆಲ್ಲ ಒಂಥರ ಬೇಜಾರು ಅನಿಸ್ತು.
ಬೇರೆ ಯಾರಾದರೂ ಬಂದಿದ್ರು ಚೆನ್ನಾಗಿ, ಉಗ್ರ ಮಂಜು ಬದಲಿ ಅಥವಾ ರಜತ್ ಬದಲಿ ಮಿಕ್ಸ್ ಮಾಡಿ ಕಳಿಸ್ಬೋದಿತ್ತು. ಬರೀ ಅದೇ ಪರ್ಟಿಕ್ಯುಲರ್ ಸೀಸನ್ ಇಟ್ಕೊಂಡು ಹೌದೌದು ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಿ ಕಳಿಸ್ಬೋದಿತ್ತು. ಅವ್ರು ಒಂದೇ ಸೀಸನ್ ಕಳಿಸಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅವ್ರು ಮಾಡಿದ್ದೆ ಸರಿ, ನಾವು ಮಾಡಿದ್ದೆ ತಪ್ಪು. ಈ ರೆಸಾರ್ಟ್ ಆಪ್ಷನ್ ಬಂದಾಗ ನೋಡಿ, ನಾವು ಮಾಡಿದ್ದೆ ಸರಿ ಇತ್ತು, ನೀವು ಮಾಡಿದ್ ಸರಿ ಇರ್ಲಿಲ್ಲ, ಹಂಗ್ ನೋಡಿ ಈಗ ನಾವು ಏನೇ ತಪ್ಪು ಮಾಡಿದ್ರು ನಮ್ದೇ ಸರಿ ಅನ್ಸುತ್ತೆ, ಅವ್ರೇನೇ ಮಾಡಿದ್ರು ಅವ್ರು ಸರಿ ಅನ್ಸುತ್ತೆ ಅಲ್ವಾ. ಸೊ ಹಂಗಾಗಿ ನನ್ನ ಪ್ರಕಾರ ಈಗ ಸೀಸನ್ ಟು ಸೀಸನ್ ಬೆಟರ್ ಆಗ್ತಾ ಹೋಗುತ್ತೆ ನೋಡಿ. ಈಗ ಮೊನ್ನೆ ಒಂದು ಟಾಂಗ್ ಕೊಡ್ತಾರೆ ಗಿಲ್ಲಿ, ನೀವು ಮಾಡಿದಾಗ ನಿಮ್ದು ಸೀಸನ್ನು ಬೆಸ್ಟ್ ಇತ್ತು, ನಮ್ದು ಚಾನಲ್ಲೇ ಬೆಸ್ಟ್ ಇದೆ, ನಂಬರ್ 1 ಇದೆ ಅಂತ ಮಾತಾಡ್ತಾರೆ. ಸುಮ್ಮನೆ ತುಂಬಾ ಇನ್ನು ಏರುಪೇರುಗಳು ತುಂಬಾ ಆಗೋದಿದೆ, ಹೇಳಕ್ಕಾಗಲ್ಲ. ನಾನು ಗಿಲ್ಲಿ ಅಂತ ಹೇಳ್ಬೋದು, ಕೊನೆ ಮೂಮೆಂಟ್ ಅಲ್ಲಿ ಸುದೀಪ್ ಸರ್ ಯಾರು ಕೈ ಎತ್ತಿದ್ರು ಯಾರಿಗೆ ಗೊತ್ತು, ಒಬ್ಬರೇ ಗೆಲ್ಲಕ್ಕಾಗೋದು. ಸೊ ಯಾರಾದ್ರೂ ಗೆಲ್ಲಿ, ಒಳ್ಳೆ ಆಟ ಆಡಿರೋ ಗೆಲ್ಲಿ ಅಷ್ಟೇ. ಓಕೆ, ಈ ಸೀಸನ್ 12 ಎಪಿಸೋಡ್ ಫುಲ್ ಕಂಪ್ಲೀಟ್ ಆಗಿ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಏನು ಅನಿಸ್ತಾ ಇದೆ? ನನಗೆಲ್ಲೋ ಒಂದು ಕಡೆ ಯಾರು ಸ್ಟಾರ್ಟಿಂಗಲ್ಲಿ ಇದ್ದವರು ಇಲ್ಲಿವರೆಗೂ ಅದೇ ಥರ ಇಲ್ಲ. ಈವನ್ ಗಿಲ್ಲಿ ಹೆಂಗ್ ಬಂದಿದ್ರು ಇಲ್ಲಿವರೆಗೂ ಹಂಗೆ ಇದ್ದಾರೆ. ಮಧ್ಯೆ ಚೇಂಜ್ ಆದರು. ಆಮೇಲೆ ಕೆಲವೊಬ್ರು ಬ್ರೇಕಪ್ ಮಾಡಿಕೊಂಡು ಮತ್ತೆ ಪ್ಯಾಚ್ ಅಪ್ ಮಾಡ್ಕೊಂಡ್ರು. ಇವನ್ ಫ್ರೆಂಡ್ಶಿಪ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಏನೋ ಅಂದ್ರೆ ಆಗಿರ್ಬೋದು. ಸೊ ನನ್ನ ಪ್ರಕಾರ ಯಾರೇ ಆಗಲಿ, ಇವನ್ ನಾವುಗಳೇ ಆಗಲಿ, ಈಗಿದ್ದಂಗೆ ನೆಕ್ಸ್ಟ್ ಟೈಮಲ್ಲಿ ಇರಲ್ಲ, ನೆಕ್ಸ್ಟ್ ಮೂಮೆಂಟಲ್ಲಿ ಇರಲ್ಲ. ಸೊ ಅದು ಎಲ್ಲ ಒಂದು ಕಡೆ ಅಲ್ಲಿ ಒಳಗೂ ಅದೇ ಅಪ್ಲೈ ಆಗಿದೆ. ಸೊ ಈ ಮೂಮೆಂಟಲ್ಲಿ ಇದ್ದಾರೆ, ನೆಕ್ಸ್ಟ್ ಮೂಮೆಂಟಲ್ಲಿ ಇರಲ್ಲ. ಈಗ ಈ ಬಾರಿ ಕಿಚ್ಚ ಸುದೀಪ್ ಇಂದ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಗಿಲ್ಲಿಗೆ ಅಂತ ಅನ್ಸುತ್ತೆ, ಯಾಕೆಂದ್ರೆ ಮಾಡಿದ ತಪ್ಪನ್ನ ತಿದ್ಕೊಂಡಿದ್ದಾರೆ ಅವರು, ಹಾಗಾಗಿ ಅನ್ಸುತ್ತಾ? ನನ್ನ ಪ್ರಕಾರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸುದೀಪ್ ಸರ್ ಯಾವ ಥರ ಯೋಚನೆ ಮಾಡ್ತಾರೆ, ಯಾವ ಥರ ವಿಡಿಯೋಗಳು ನೋಡ್ತಾರೆ, ಯಾವ ಥರ ಜಡ್ಜ್ ಮಾಡ್ತಾರೆ, ಇಲ್ಲ ತೆಗೊಳ್ಳಬಹುದು, ಇಲ್ಲ ಹೊಗಳ್ಬಹುದು, ಹೇಳೋಕ್ಕಾಗಲ್ಲ. ಸೊ ಕಿಚ್ಚನ ಚಪ್ಪಾಳೆ ಒಂದ್ಸಲ ಸಿಕ್ಕಿರೋದು ರಿಪೀಟ್, ನನಗೆ ಈ ಸೀಸನ್ಗಳಲ್ಲಿ ಯಾರಿಗೂ ರಿಪೀಟ್ ಸಿಕ್ಕಿರೋದು ನಾನು ನೋಡಿಲ್ಲ. ಆಲ್ರೆಡಿ ಗಿಲ್ಲಿಗೆ ಸಿಕ್ಬಿಟ್ಟಿದೆ. ಸೊ ನೆಕ್ಸ್ಟ್ ಯಾರಿಗಾದ್ರೂ ಸಿಕ್ಕರೆ ನನ್ನ ಪ್ರಕಾರ ಸ್ಪಂದನಕ್ಕೆ ಸಿಗ್ಬೋದು. ಸ್ಪಂದನ ಇಲ್ಲ ಅಂದರೆ ಚೆನ್ನಾಗಿ ಆಡಿದ್ದಾರೆ, ಎರಡು ಕಡೆಯಿಂದ ಚೆನ್ನಾಗಿ ಆಡಿದ್ದಾರೆ. ಅದಾದ್ಮೇಲೆ ನನ್ನ ಪ್ರಕಾರ ಅಭಿ ಎಲ್ಲರನ್ನೂ ಹೌದು ಹೇಳಕ್ಕಾಗಲ್ಲ. ಈಗ ಅಶ್ವಿನಿ ಗೌಡ ಸೈಲೆಂಟ್ ಆಗಿರೋದ್ರಿಂದ ಅಶ್ವಿನಿ ಗೌಡಗೂ ಸಿಗ್ಬೋದಲ್ಲ. ಹೌದು ಅಶ್ವಿನಿ ಗೌಡ ಹೌದು ತುಂಬಾ ಸೈಲೆಂಟ್ ಆಗಿದ್ದಾರೆ. ಹೌದು ಟೀಮ್ಗೋಸ್ಕರ ಇದ್ದಾರೆ ನೋಡಿ, ಅವ್ರಿಗೂ ಕೊಡ್ಬೋದಲ್ಲ. ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಒಟ್ಟು ನಾವು ಇಂಥವ್ರಿಗೆ ನೋಡಿ, ರಕ್ಷಿತಾ ಕೊಡ್ತಾರಂತ ಗೊತ್ತಿತ್ತ ನಮಗೆ ಓದ್ ವಾರದಲ್ಲಿ ನೋಡಿ. ಎಕ್ಸ್ಪೆಕ್ಟೇ ಇಲ್ಲ, ಅನ್ಎಕ್ಸ್ಪೆಕ್ಟೆಡ್. ಈ ಸೀಸನ್ ಬಿಗ್ ಬಾಸ್ ಬಗ್ಗೆ ಜನರ ರೆಸ್ಪಾನ್ಸ್ ಹೇಗಿದೆ? ಜನರು ರೆಸ್ಪಾನ್ಸ್ ಚೆನ್ನಾಗಿದೆ. ಕೆಲವೊಬ್ರನ್ನ ಬೈತಾರೆ, ಕೆಲವೊಬ್ರನ್ನ ಹೊಗಳ್ತಾರೆ ನೋಡಿ. ನಾನು ಆವಾಗಲೇ ಹೇಳಿದೆ, ಹೊರಗಡೆ ಅಂತ ಬಂದಾಗ ನೋಡಿ, ಕೆಲವೊಂದು ಕಡೆ ಕಾವ್ಯ ಬಗ್ಗೆನೂ, ಇನ್ನೊಂದು ಕಡೆ ಪ್ಲೇಟ್ ಚೇಂಜ್ ಮಾಡಿ ಮಾತಾಡ್ತಾರೆ. ಗಿಲ್ಲಿ ಕಡೆ ಯಾರು ಪ್ಲೇಟ್ ಚೇಂಜ್ ಮಾಡ್ತಿಲ್ಲ, ಅವ್ನು ಮಾಡ್ತಿರೋದೇ ಸರಿ, ಆಡ್ತಿರೋದೇ ಸರಿ. ಈಗ ನೀವು ಹೇಳಿದ್ರಿ ಬಿಟ್ಟಿ ಊಟ, ಇನ್ನೊಂದು ಅದು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಆಟಾಡ್ತಾನೆ. ಅದು ಮಾತಾಡ್ಬೋದಿತ್ತು, ಮಾತಾಡ್ದ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಲೆವೆಲು. ನನ್ನ ಪ್ರಕಾರ ಹೊರಗೆ ಅಂತ ಬಂದಾಗ ನಾವೇ ಆಗಲಿ ಹೋಗಿ ಹಿಂಗೆ ಯಾರು ನಿಮಗೆ ಬೆಸ್ಟು ಅಂತ ಬಂದಾಗ ಒಂದು 10ನಲ್ಲಿ ಒಂದು 5+ ಅಂತೂ ಗಿಲ್ಲಿಗೆ ಬಂದೇ ಬರುತ್ತೆ. ಹೌದು, ಅಟ್ಲೀಸ್ಟ್ 100ಗೆ ಒಂದು 90 ಆದ್ರೂ ಗಿಲ್ಲಿಗೆ ಗೆಲ್ಲಬೇಕು ಅಂತ ಅನ್ಕೊಂಡಿದ್ದಾರೆ ಆಕ್ಚುಲಿ. ಈಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಕೆಲವೊಂದಷ್ಟು ಜನ ಕಾಮೆಂಟ್ ಮಾಡಿದ್ರು, ಧನುಷ್ ಅವರು ಹಿಂದೆ ಮಾತಾಡೋದು ಬಿಡಬೇಕು, ಹಿಂದೆ ಜಾಸ್ತಿ ಮಾತಾಡ್ತಾರೆ ಅಂತ. ನಿಜವಾಗ್ಲೂ ಮೇಡಮ್, ಯಾಕೆ ಅಂತಂದ್ರೆ ಅವ್ರು ನಿನ್ನೆ ನಾನು ನೋಡಿದೆ, ಅವ್ರ ಮೇಲೆ ಒಂದು ಚೂರು ಎಲ್ಲೋ ಅಭಿಮಾನ ಇತ್ತು. ಅವ್ರು ಒಳ್ಳೆ ಚೆನ್ನಾಗಿ ಆಡ್ತಾರೆ, ಕ್ಯಾಪ್ಟನ್ಸಿ ಗೇಮ್ಗಳು, ಏನಾದರೂ ಪ್ರಾಬ್ಲಮ್ಸ್ ಬಂದಾಗ ಮುಂದೆ ಬರೋದು. ಆ ವ್ಯಕ್ತಿ ನಿನ್ನೆ ಒಂದು ಮಾತಾಡ್ತಾರೆ ಗಿಲ್ಲಿ ಬಗ್ಗೆ, ಗಿಲ್ಲಿ ಡ್ರೆಸ್ ಕೋಡ್ ಬಗ್ಗೆ, ಗಿಲ್ಲಿ ಇದ್ರ ಬಗ್ಗೆ. ಅವ್ರು ಡ್ರೆಸ್ ಹಾಕಿದ್ರು, ಕಾಸ್ಟ್ಯೂಮ್ ಹಾಕಿದ್ರು, ಅದ್ರ ಬಗ್ಗೆ ಅವ್ನು ಇದ್ರ ನೋಡಿದ್ರೆ ನನಗೆ ವಾಮಿಟ್ ಆಗುತ್ತೆ, ಒಂಥರ ಆಗುತ್ತೆ. ಅದು ಅವರ ವ್ಯಕ್ತಿತ್ವಕ್ಕೆ ಸರಿಯಲ್ಲ. ಧನು ಅವರು ಮಾತಾಡ್ಬಾರ್ದು. ಅದು ನನ್ನ ಪ್ರಕಾರ ಅದು 100% ನನ್ನ ಪ್ರಕಾರ ಬಿಗ್ ಬಾಸ್ ವೀಕೆಂಡ್ ವಿತ್ ಅಲ್ಲಿ ಸರ್ ಕ್ಲಾಸ್ ತಗೋಬಹುದು ಅಂತ ನನ್ನ ಅನಿಸಿಕೆ. ತಗೊಂಡ್ರೆ ಧನುಗೆ ಒಳ್ಳೇದು. ಓಕೆ, ಥ್ಯಾಂಕ್ ಯು ಮಂಜು, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಿಗ್ ಬಾಸ್ ಬಗ್ಗೆ ಇಷ್ಟು ನೀಟಾಗಿ ನಮಗೆ ತಿಳಿಸ್ಕೊಟ್ಟಿದ್ದೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್. ಇನ್ನು ಹೆಚ್ಚಿನ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.